ನಮಸ್ಕಾರ. ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಲ್ಲಿ ಗಿರಿನಗರದಲ್ಲಿ ಬಂದಿದ್ದೀವಿ, ಬೆಂಗಳೂರು ಗಿರಿನಗರದಲ್ಲಿ ಬಂದಿದ್ದೀವಿ. ಊಟ ಮಾಡೋಣ ಅಂತ ಸರ್ಚ್ ಮಾಡ್ತಾ ಇದ್ವಿ ಎಲ್ಲಿ ಹೋಗೋದು ಅಂತ. ಸೊ ನಮಗಿಲ್ಲಿ ಕಾಣಿಸಿದ್ದು ಗೋವರ್ಧನ್ ಕೆಫೆ ಅಂತ. ಇಲ್ಲಿ ಊಟ ನಮ್ಗೆ ಚೆನ್ನಾಗಿ ಅನ್ನಿಸ್ತು. ಬಾಳೆಯಲ್ಲಿ ಊಟ ಕೇಳ್ಪಟ್ವಿ ಸುಮಾರು ಜನದಿಂದ. ಸೊ ಹಾಗಾಗಿ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿಯೂ ಕ್ಯೂ ಇದೆ ಕಾಣಿಸುತ್ತೆ. ಕ್ಯೂ ಅಲ್ಲಿ ವೇಟ್ ಮಾಡಬೇಕು. ಓಕೆ, ಗೋವರ್ಧನ್ ಹೆಸರೇ ಚೆನ್ನಾಗಿದೆ. ನಾವು ಒಂದೇನೋ ದೇವಸ್ಥಾನಕ್ಕೆ ಬಂದು ಫೀಲ್ ಆಗ್ತಿದೆ ಹೊರಗಡೆ ನೋಡಿದರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಗೊಂದು ಮಂಡೇ ಟು ಫ್ರೈಡೇ ಹೋಗ್ತಾರೆ. ಕೊಚ್ಚು, ದೋಸೆ, ಚಪಾತಿ, ರೈಸ್, ಅನ್ನ, ಉದಾಹರಣ ಆಮೇಲೆ ವೀಕೆಂಡ್ ಸ್ಪೆಷಲ್ 9 ರೂಪಾಯಿ ಇರುತ್ತೆ. ಮೇನ್ ಬಂದ್ಬಿಟ್ಟು ಆನಿಯನ್ ಗಾರ್ಲಿಕ್ ಹಾಕಲ್ಲ, ಸೋಡಾ ಆನಿಯನ್ ಗಾರ್ಲಿಕ್ ಕಲರ್ ಸೋಡಾ ಹಾಕೋದಿಲ್ಲ. ಐಟಮ್ಸ್ ರೆಗ್ಯುಲರ್ ಚೇಂಜ್ ಆಗ್ತದೆ. ಹಬ್ಬ ಮುಂದೆ ಬಂತು, ಹಬ್ಬ ಮೊನ್ನೆ ಇಡೀ ಅದು ಚಿರೋಟಿ ಊಟ ಮಾಡ್ತಿದೆ. ಸಂಕ್ರಾಂತಿ ಚೇಂಜ್ ಆಗ್ತಾ ಇರ್ತೀವಿ. ಈವ್ನಿಂಗ್ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಟ್ಯಾಬ್ಲೆಟ್ ಸಿಗ್ತದೆ. ಆಮೇಲೆ ಚೈನೀಸ್ 7:30 ಸ್ಟಾರ್ಟ್ ಆಗುತ್ತೆ. 7:30 ಎಲ್ಲ ಬರ್ತಾರೆ ಇರುತ್ತೆ. ನಾರ್ತ್ ಇಂಡಿಯನ್ ತಾಲಿ ರೊಟ್ಟಿ ಕರಿ ಇರುತ್ತೆ. ಆಮೇಲೆ ಅಲಂಕಾಡು ನಿಮಗೆ ಗೋಬಿ ಮಂಚೂರಿ, ಚೈನೀಸ್ ಐಟಮ್ಸ್ ಅವೆಲ್ಲ ಸಿಗುತ್ತೆ. ಮತ್ತೆ ಮಾರ್ನಿಂಗ್ ಆಫ್ಟರ್ನೂನ್ ಬಂದು 12ರಿಂದ 4. ಅದು ಬಂದ್ಬಿಟ್ಟು ಸಾಯಂಕಾಲ 7:30ಯಿಂದ 4 ರೆಡಿ. ಜನಕ್ಕೆ ಎರಡು ಅನುಕೂಲ ಆಗುತ್ತೆ. ಸೊ ಅದನ್ನು ಇಷ್ಟಪಡೋದು ಜಾಸ್ತಿ. ಏನು ಅನಿಸ್ತಾ ಇದೆ ಬಾಳೆಲೆ ಊಟನೇ ಎಲ್ಲ ಬಾಳೆಲೆ ಊಟ ತಿನ್ಬೋದು. ಸಾಕಿಟ್ ಮೇನ್ ಇದು ಬಣ್ಣ ಹಾಕ್ಬಾರ್ದು, ಕಲರಿಂಗ್ ಆಯಿತು, ಸೋಡಾ ಇರಬಾರ್ದು, ಐಟಮ್ಸ್ ಇರಬೇಕು, ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗೋದು ಆಗಿಲ್ಲ. ಕ್ವಾಲಿಟಿ ನೀವು ಊಟ ಮಾಡಿ ನಿಮ್ಮಿಂದ ನಮ್ಮ ಯೂಟ್ಯೂಬಿಗೆ ಒಳ್ಳೆಯ ಜನ ಬರಬೇಕು. ಅದೇ 2 ಮಂತ್ಸ್ ಆಯ್ತು ಮೇಡಮ್. ಅವ್ರು ತುಂಬ 2 ಮಂತ್ಸು ಜನ ತುಂಬ ಬರ್ತಾ ಇದ್ದಾರೆ. ಇವತ್ತು ಕಂಪ್ಲೇಂಟ್ ಇಲ್ಲ. ನಿಮ್ಮ ಕಡೆಯಿಂದ ಫಾಲೋವರ್ಸು ಮತ್ತು ಏನು ಮಾಡ್ಕೊಂಡು ಏನಿದೆ ಆಪೋಸಿಷನ್ ಆಫರ್ ರೇಟ್ ಮೇಡಮ್. 3 days ಬರೋರು 150. ಹಲೋ, ನಮಸ್ಕಾರ ಮೇಡಮ್. ಇಲ್ಲಿ ನೀವೆಲ್ಲರೂ ಸೇರಿ ಫ್ಯಾಮ್ಲಿ ಬಂದಿದ್ದೀರಾ, ಫ್ರೆಂಡ್ಸ್ ಸರ್ಕಲ್ಲು ಫ್ಯಾಮ್ಲಿ ಸೇರಿ. ಸೊ ನಿಮ್ಗೆ ಇಲ್ಲಿ ಊಟ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು ಇದರಲ್ಲಿ? ಸೊ ಒಬ್ಬಟ್ಟು ಊಟ ಇವತ್ತು ಅಂದರೆ ವೀಕೆಂಡ್ ಅವ್ರು ಹೇಳಿದರು, ಒಳಗಡೆ ನಾವು ಮಾತಾಡಿಕೊಂಡು ಇಲ್ಲಿ ಹೊರಗಡೆ ಬಂದ್ವಿ. ಅವರು ಒಬ್ಬಟ್ಟು ಊಟ ಇವತ್ತು ಅಂದರೆ ಶನಿವಾರ ರವಿವಾರ ಒಬ್ಬಟ್ಟು ಊಟ ಇಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಸೊ ನಿಮ್ಗೆ ಹೇಗೆ? ಮಜ್ಜಿಗೆ ಹುಳಿ, ಹಾಂ, ಮಜ್ಜಿಗೆ ಹೋಳಿಗೆ ಚೆನ್ನಾಗಿತ್ತು. ಹೋಳಿಗೆ ಮತ್ತು
ಸಾರು ಸಾರು ಹಾಂ ಚೆನ್ನಾಗಿ ಸಾರು ಸೂಪರ್ ಆಗಿತ್ತು ಎಲ್ಲ ಟ್ರೆಡಿಷ್ನಲ್ಲೇ ಊಟ. ಸಾರೆಲ್ಲ ಸೂಪರ್ ಆಗಿತ್ತು. ಸಾರು ಪಾಯಸನೂ ಚೆನ್ನಾಗಿತ್ತು. ಪಾಯಸ ಚೆನ್ನಾಗಿದೆ. ಹೋಳಿಗೆ ಚೆನ್ನಾಗಿತ್ತು. ಓಕೆ. ಒಂದೆರಡು ಐಟಮ್ ಅವ್ರು ಇಂಪ್ರೂವ್ ಮಾಡ್ಕೋಬೇಕಿತ್ತು. ಅದೇ ಅದೇ ಚಿಕ್ಕ ಸಜೆಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಎರಡು ಐಟಮ್ ಮಾಡಿ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ಯಾಕೆಂದರೆ ನಾವು ಇದನ್ನು ಎಷ್ಟು ಆಶೆ ಪಟ್ಟು ಇಲ್ಲಿ ಬರ್ತೀವಿ. ಹೌದು ಹೌದು. ಸೊ ನಮ್ಮ ಸಮಯನೂ ಮತ್ತು ದುಡ್ಡು ಇಡ್ತೀವಿ. ಸೊ ಇಟ್ಟಾಗ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎರಡು ಐಟಮ್ ಅಷ್ಟೇ ಒಂಚೂರು ಇದರಲ್ಲಿ ಇದೆಲ್ಲ ಓಕೆ ಫೀಲಿಂಗ್ ಇದೆ. ಸಾಂಪ್ರದಾಯಿಕ ಅನ್ನೋದಕ್ಕೆ ಕರೆಕ್ಟ್ ಇದೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ವೆಲ್ಲ ಮೇನ್ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಹಾಂ ಮೇನ್ ಅದು. ಅದೆಲ್ಲ ಓಕೆ. ಥ್ಯಾಂಕ್ ಯು. ಅವ್ರು ಚೆಕ್ ಮಾಡಿಕೊಂಡ್ರೆ ಮತ್ತೆ ಬಡಿಸೋದು ಅಷ್ಟೇ ನೀಟಾಗಿ ಬಡಿಸ್ತಾರೆ. ನೋ ಪ್ರಾಬ್ಲಮ್ಮು. ಅರ್ಜೆಂಟ್ ಮಾಡಲ್ಲ. ಮತ್ತು ನಾವು ಮೊದಲೇ ಬಂದು ಹೇಳಿದ್ವಿ ನಮ್ಗೆ ತುಂಬ ಹೊತ್ತು ಕಾಯಿಸ್ಲೂ ಇಲ್ಲ. ಓಕೆ. ಒಂದೇ ಸತಿ 15 ಜನಕ್ಕೆ ಬಡಿಸ್ಬೇಕು ಅಂದರೆ ಕಷ್ಟ ಅಲ್ಲ. ಸರ್ವಿಸ್ ಚೆನ್ನಾಗಿ ಸೊ ಬರುತ್ತೆ. ಸರ್ವಿಸ್ ಚೆನ್ನಾಗಿದೆ. ಸರ್ವಿಸು ನೀಟು ಹಾಂ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ